ಹೆಲೋ ನಮಸ್ತೆ, ನಾನು ಶಿಲ್ಪಾ ಸುನೀಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆ ದೇವರಾದಂತಹ ಹುಲಿಗಿನ ಹೊಳೆ ಬಸವಣ್ಣ ದೇವರದು ತೇರಿತ್ತು. ಅಲ್ಲಿಗೆ ನಾವೆಲ್ಲರೂ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ. ಆ ವಿಡಿಯೋನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಹಳ್ಳಿ ಸೈಡಲ್ಲೆಲ್ಲ ಈ ಥರ ಹೋದರೆ ನಾವು ಈ ಥರ ಗ್ರೀನರಿ ನೋಡೋದಕ್ಕೆ ತುಂಬಾ ಸಿಗುತ್ತೆ. ನೋಡೋದಕ್ಕೆ ಖುಷಿಯಾಗುತ್ತೆ, ಕಣ್ಣಿಗೂ ತಂಪು ಅನಿಸುತ್ತೆ ಅಲ್ವಾ. ನಾಟಿ ಎಲ್ಲ ಮಾಡಿದರು. ನಾವು ಬೆಳಗ್ಗೆ ಬಿಟ್ಟಿದ್ದು. ಈ ದೇವಸ್ಥಾನ ದಾವಣಗೆರೆಯಿಂದ ಒಂದು 30-35 ಕಿಲೋಮೀಟರ್ ಆಗುತ್ತೆ. ನಾನು ಈ ದೇವಸ್ಥಾನದ ಫುಲ್ ಡೀಟೇಲ್ಸ್ ಎಲ್ಲ ನಾನು ಹಳೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಒಟ್ಟು ನಾವು 3 ಫ್ಯಾಮಿಲಿ ಬಂದಿದ್ವಿ. ನಮ್ಮ ಮನೆಯವರ ದೊಡ್ಡಪ್ಪ ಹಾಗೆ ಚಿಕ್ಕಪ್ಪ, ಅವರು 2 ಫ್ಯಾಮಿಲಿ, ಹಾಗೆ ನಮ್ಮ ಫ್ಯಾಮಿಲಿ ಸಹ ಬಂದಿದ್ವಿ. ಮೊದಲೆಲ್ಲ ತೇರು ಬೆಳಗ್ಗೆ 8-8:30 ಎಳೀತಾ ಇದ್ರು. ಆದರೆ ಇವಾಗ ಲೇಟ್ ಆಗ್ತಾ ಇದೆ, ಒಂದು 11-11:30 ಆಗುತ್ತೆ ಇವಾಗ ತೇರು ಎಳೆಯೋದು. ತೇರೆಲ್ಲ ಎಳೆದ ಮೇಲೆ ನಾವು ಒಂದು ಸೈಡೆಲ್ಲ ನಿಂತ್ಕೊಂಡಿದ್ವಿ. ನೋಡಿ, ಇದು ನಮ್ಮ ಫ್ಯಾಮಿಲಿ, ನಮ್ಮ ಮನೆಯವರ ದೊಡ್ಡಪ್ಪ ಚಿಕ್ಕಪ್ಪ ಅವ್ರ ಫ್ಯಾಮಿಲಿ. ಇದು ಸಖತ್ತು ಬಿಸಿಲಿತ್ತು, ಅದಕ್ಕೋಸ್ಕರ ಎಲ್ಲರೂ ಸ್ವಲ್ಪ ಕೂಲ್ ಆಗೋಣ ಅಂತ ಎಲ್ಲರೂ ಐಸ್ ಕ್ರೀಮ್ ಎಲ್ಲ ತಿಂತಾ ಇದ್ವಿ. ತೇರೆಲ್ಲ ಎಳೆದಿದ ಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಬಸವಣ್ಣ ದೇವಸ್ಥಾನ, ಹುಲಿಗಿನ ಹೊಳೆ ಅಂತ. ನನ್ನ 2 ಮಕ್ಕಳದ್ದು ಜವಳ ನಾನು ಇದೇ ದೇವಸ್ಥಾನದಲ್ಲೇ ಮಾಡಿಸಿರೋದು. ರಾಯನಿಗೆ ಜವಳ ಮಾಡಿದ್ದು ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ. ಇವಾಗ 1 ಇಯರ್ ಬ್ಯಾಕ್ ನಾನು ಅದನ್ನು ವಿಡಿಯೋ ಶೇರ್ ಮಾಡಿರೋದು. ನಾನು ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಇಲ್ಲಿ ಸೋಮವಾರ ತುಂಬ ರಶ್ ಇರುತ್ತೆ, ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ. ಹಾಗೆ ಊಟದ ವ್ಯವಸ್ಥೆನೂ ಇರುತ್ತೆ ಇಲ್ಲಿ ಪಕ್ಕದಲ್ಲಿ ಮರಿಯಮ್ಮ ಹಾಗೆ ದುರ್ಗಮ್ಮ ಅಂತ ಹೆಣ್ಣು ದೇವಸ್ಥಾನ ಇದೆ. ಆ ದೇವಸ್ಥಾನದದು ರಿನೋವೇಷನ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಆ ದೇವರುಗಳ ಮೂರ್ತಿನೂ ಸಹ ಇದೇ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ನೀವು ನೋಡ್ತಾ ಇರೋದು ಬಸವಣ್ಣ ದೇವರು. ಪೂಜೆ ಎಲ್ಲ ಮುಗಿಸಿದ್ರು, ತೇರೆಲ್ಲ ಎಳೆದಿದ್ದಾಯಿತು. ಇವಾಗ ಉತ್ಸವ ಮೂರ್ತಿನ ಮೆರವಣಿಗೆ ಸಹ ಮಾಡ್ಕೊಂಡು ಬಂದರು. ಇವಾಗ ಉತ್ಸವ ಮೂರ್ತಿನ ದೇವಸ್ಥಾನದೊಳಗೆ ತಗೊಂಡು ಬರ್ತಾ ಇದ್ದಾರೆ. ಇನ್ನು ಏನಾದರೂ ದೇವರಿಗೆ ಹರಕೆ ಹೊತ್ತಿರೋದಾಗಲಿ ಅಥವಾ ಏನಾದರೂ ಸೇವೆ ಮಾಡೋದಾಗಲಿ ಅಥವಾ ದಿಂಡು ಉಳ್ದೋದಾಗಲಿ ಅದನ್ನೆಲ್ಲ ಒಂದು ಕಡೆ ಮಾಡ್ತಾಯಿದ್ರು. ಹಾಗೆ ಇನ್ನೊಂದು ಕಡೆ ಊಟದ ವ್ಯವಸ್ಥೆ ಸಹ ಮಾಡಿದರು. ಪ್ರಸಾದದ ವ್ಯವಸ್ಥೆನೂ ಸಹ ತುಂಬಾ ಚೆನ್ನಾಗಿ ಮಾಡಿದರು. ಇದು ಬಸವಣ್ಣ ದೇವರು. ಹಾಗೆ ನಾನು ಹೇಳಿದ್ನಲ್ಲ, ಮರಿಯಮ್ಮ ಹಾಗೆ ದುರ್ಗಮ್ಮ ದೇವರು ಅಂತ, ಆ ದೇವರು ಸಹ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಇನ್ನು ಈ ತೇರು ಜಾತ್ರೆ ಅಂತ ಅಂದರೆ ಮೊದಲು ನಮಗೆ ನೆನಪಾಗೋದೇನು ಹೇಳಿ, ಬಳೆಗಳು. ಅದರಲ್ಲೂ ಈ ಗಾಜಿನ ಬಳೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಅದರಲ್ಲೂ ಹೆಣ್ಮಕ್ಳಿಗೆ ನಾವು ದಿನ ಇಟ್ಕೋತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ಈ ಥರ ಕೈಗೆ ಬಳೆ ಇಡಿಸ್ಕೊಳೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ನನಗಂತೂ ತುಂಬಾ ಇಷ್ಟ. ನಾನು ಡೈಲಿ ಇಟ್ಕೋತೀನೋ ಬಿಡ್ತೀನೋ ಗೊತ್ತಿಲ್ಲ, ಈ ಥರ ಅವ್ರ ಕೈಯಲ್ಲಿ ಇಡಿಸ್ಕೊಳೋದು ತುಂಬಾ ಖುಷಿ ಅನಿಸುತ್ತೆ ನನಗೆ.
ಇದು ದೇವಸ್ಥಾನದ ಪೂಜಾರಿ ಅವರ ಮನೆ. ಇದು ಅಲ್ಲಿಗೆ ಅವರೇ ನಮಗೆಲ್ಲ ಬಳೆ ಎಲ್ಲ ಇಡಿಸಿ ಕುಡಿಯೋದಕ್ಕೆ ಮಜ್ಜಿಗೆ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ನಮ್ಮನ್ನೆಲ್ಲ ನೋಡಿಕೊಂಡ್ರು ಅವರು. ಎಲ್ಲರೂ ಬಳೆನೆಲ್ಲ ಇಡ್ಸ್ಕೊಂಡ್ವಿ. ಬಳೆ ಇಡ್ಸ್ಕೊಂಡ್ಮೇಲೆ ಈ ಹಳ್ಳಿ ವಾತಾವರಣದಲ್ಲಿ ಒಂದೆರಡು ಫೋಟೋ ತೆಗೆಸ್ಕೊಂಡಿಲ್ಲ ಅಂದರೆ ಹೇಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಎಲ್ಲರೂ ಬಳೆ ಎಲ್ಲ ಇಡ್ಸ್ಕೊಂಡು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಇನ್ನು ನನ್ನ ಮಗ ರಾಯನ್ಗೆ ಈ ಥರ ಹಸು, ಕುರಿ, ಕೋಳಿ ಏನಾದರೂ ಸಿಕ್ಬಿಟ್ರೆ ಸಾಕು, ಅದನ್ನು ಬಿಡೋದೇ ಇಲ್ಲ ಅಂತ ಹೇಳ್ತಾನೆ. ಅದ್ರ ಹತ್ರನೇ ಇರ್ತಾನೆ. ಅದಕ್ಕೆ ಹುಲ್ಲು ತಿನ್ನಿಸ್ತೀನಿ ಅಂತ ಅದ್ರ ಹತ್ರ ಬಂದು ನಿಂತ್ಕೊಂಡಿದ್ದಾನೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ರಾಜನಹಳ್ಳಿ ಅಂತ ಒಂದು ಊರಿದೆ. ಅಲ್ಲಿ ಮಹರ್ಷಿ ಗುರುಗಳಾದಂತಹ ವಾಲ್ಮೀಕಿಯವರ ಒಂದು ಮಠ ಇದೆ. ಈ ಮಠದ್ದು ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಒಮ್ಮೆ ಚೆಕ್ ಮಾಡಿ. ಮಠ ತುಂಬ ವಿಶಾಲವಾಗಿದೆ. ಪಕ್ಕದಲ್ಲೇ ಹಾಸ್ಟೆಲ್ ಎಲ್ಲ ಇದೆ, ಗೆಸ್ಟ್ ಹೌಸ್ ಎಲ್ಲ ಇದೆ. ಹಾಗೆ ವಾಲ್ಮೀಕಿಯವರ ಒಂದು ಮೂರ್ತಿ ಸಹ ಇದೆ ಇಲ್ಲಿ. ನನಗೆ ಈ ಮಠದಲ್ಲಿ ತುಂಬಾ ಇಷ್ಟವಾಗಿದ್ದು ಅಂದರೆ ನೀಟ್ನೆಸ್ ಅಂತ ಹೇಳ್ಬೋದು. ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಮೇಂಟೈನ್ ಎಲ್ಲ ಮಾಡಿದ್ದಾರೆ. ಇವತ್ತಿನ ಈ ವಿಡಿಯೋ ಇಷ್ಟೇ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಪ್ರೆಸ್ ಮಾಡಿದರೆ ನನ್ನ ರೀಸೆಂಟ್ ವಿಡಿಯೋದು ನೋಟಿಫಿಕೇಷನ್ ಬಂದು ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.